ನಮಸ್ಕಾರ ವಿತ್ ನ್ಯೂಸ್ 18 ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪರಶುರಾಮ್ ತಹಶೀಲ್ದಾರ್. ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿ ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು. ಸತತ 3 ಬಾರಿಗೆ ಗೆದ್ದು ಹ್ಯಾಟ್ರಿಕ್ ಸಾಧನೆಯನ್ನ ಮಾಡಿರುವಂತಹ ಪ್ರಹ್ಲಾದ್ ಜೋಶಿ ಅವರು 4ನೇ ಬಾರಿಗೆ ಗೆದ್ದು ಬೌಂಡ್ರಿ ಬಾರಿಸಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ, ಹಾಗಿದ್ರೆ ಚುನಾವಣಾ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಅವರ ದಿನಚರಿ ಹೇಗಿರುತ್ತೆ, ಹೇಗೆಲ್ಲ ಕ್ಯಾಂಪೇನ್ಗಳನ್ನ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಪ್ರಹ್ಲಾದ್ ಜೋಶಿ ಅವರು ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ರಾಜಕೀಯದಲ್ಲಿ ಮೇಲ್ಮಟ್ಟಕ್ಕೆ ಏರಿದವರು. ಆರ್ಎಸ್ಎಸ್ ಕಾರ್ಯಕರ್ತರಾಗಿ ಸಾಮಾಜಿಕ ಜೀವನಕ್ಕೆ ಧುಮುಕಿ ಬಿಜೆಪಿ ಸೇರಿ ಸಕ್ರಿಯ ರಾಜಕೀಯದಲ್ಲಿ ತೊಡಗಿಸಿಕೊಂಡವರು. ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತರಾಗಿ ಧಾರವಾಡ ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷರಾಗಿ ನಂತರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಕರ್ತವ್ಯವನ್ನ ನಿರ್ವಹಿಸಿದವರು. 2009ರಿಂದ ಸತತ 3 ಬಾರಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಜನರೊಂದಿಗೆ ಬೆರೆತು ಬದುಕುವ ಪ್ರಹ್ಲಾದ್ ಜೋಶಿಯವರ ದಿನಚರಿ ಆರಂಭವಾಗುವುದೇ ಜನರ ಮಧ್ಯೆ. ಚುನಾವಣಾ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿಯವರ ಪ್ರಚಾರ ಕಾರ್ಯ ಬೆಳಗ್ಗೆ 8 ಗಂಟೆಗೆ ಆರಂಭವಾಗುತ್ತೆ. ಡೇ ವಿತ್ ದಿ ಲೀಡರ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರಹ್ಲಾದ್ ಜೋಶಿ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ರು. ಬೆಳ್ಳಂಬೆಳಗ್ಗೆಯೇ ರೊಟ್ಟಿಗವಾಡ ಗ್ರಾಮಕ್ಕೆ ತೆರಳಿ ಗ್ರಾಮದೇವತೆ ದರ್ಶನ ಪಡೆದು ರೋಡ್ ಶೋ ಮಾಡುವ ಮೂಲಕ ಮತಯಾಚಿಸಿದ್ರು. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ರೊಟ್ಟಿಗವಾಡ ಗ್ರಾಮಕ್ಕೆ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಆಗಮಿಸಿದ್ದಾರೆ. ಈಗಾಗಲೇ ಜನರು ಮಾಲಾರ್ಪಣೆಯನ್ನ ಮಾಡಿ ಘೋಷಣೆಯನ್ನ ಕೂಗೋದ್ರ ಮೂಲಕ ಅದ್ದೂರಿ ಸ್ವಾಗತ ಮಾಡ್ತಾ ಇದ್ದಾರೆ. ಬನ್ನಿ, ನಮ್ಮ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಇವತ್ತು ಸರ್ ರೊಟ್ಟಿಗವಾಡದಿಂದ ಪ್ರಚಾರ ಕಾರ್ಯ ಆರಂಭಿಸ್ತಾ ಇದ್ದೀರಿ, ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಸರ್? ಜನ ಏನು ಹೇಳ್ತಾ ಇದ್ದಾರೆ ಅಂತ ಅಲ್ಲಿ ತಾವು ನೋಡ್ತಾ ಇದ್ದೀರಿ ಹೆಂಗೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಈ ಒಂದು ಚುನಾವಣೆಯಲ್ಲಿ ಒಂದು ಸನ್ಮಾನ್ಯ ಮೋದಿಯವರ ನೇತೃತ್ವ ದೇಶದಲ್ಲಿ ಈ ಚುನಾವಣೆ ದೇಶಕ್ಕಾಗಿ, ದೇಶದ ಸರ್ಕಾರಕ್ಕಾಗಿ ನಡೀತಿರುವ ಚುನಾವಣೆ ಇದು. ಹಾಗಾಗಿ ದೇಶ ಯಾರಿಗೆ ಒಪ್ಪಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮೋದಿಯವರ ಒಂದು ಹೆಸರು ಮುಂಚೂಣಿಯಲ್ಲಿದೆ ಮತ್ತು ಜನ ಅವರು ಆಗಲೇಬೇಕು ಅಂತ ಬಯಸಿದ್ದಾರೆ. ಎರಡನೇದು, ಅವರ ಸಹಕಾರ, ಬೆಂಬಲ, ಆಶೀರ್ವಾದದಿಂದ ಈ ಕ್ಷೇತ್ರದಲ್ಲಿ ಅಭೂತಪೂರ್ವವಾದಂಥ ಕೆಲಸವನ್ನು ನಾನು ಮಾಡಿದ್ದೇನೆ ಮತ್ತು ಜನರ ಸಂಪರ್ಕ ನನಗೆ ಸತತವಾಗಿದೆ. ಈ ರೊಟ್ಟಿಗವಾಡ ಗ್ರಾಮಕ್ಕೆ ನಾನು ಕನಿಷ್ಠ ಒಂದು 5-6 ಸರ್ತಿ ಬಂದು ಹೋಗಿದ್ದೇನೆ 5 ವರ್ಷದಲ್ಲಿ. ಹಾಗಾಗಿ ಜನರ ಸಂಪರ್ಕ, ಕೆಲಸಗಳು ಮತ್ತು ಮೋದಿಯವರ ಒಂದು ವಿಶೇಷ ಜನಪ್ರಿಯತೆ ಇದೆಲ್ಲದರಿಂದ ಅಭೂತಪೂರ್ವವಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತದೆ. ಅದರಲ್ಲೂ ಗ್ರಾಮೀಣ ಭಾಗಕ್ಕೆ ತಾವು ಸಾಕಷ್ಟು ತೆರಳಿದಿರಿ, ಒಂದು ರೌಂಡ್ ಪ್ರಚಾರವನ್ನು ಮುಗಿಸಿದಿರಿ. ಈಗ ಗ್ರಾಮೀಣ ಜನರು ಏನು ಹೇಳ್ತಾ ಇದ್ದಾರೆ ಸರ್ಕಾರದ ಬಗ್ಗೆ, ನಿಮ್ಮ ಬಗ್ಗೆ ಏನಂತ ಇದ್ದಾರೆ, ಏನು ಪ್ರತಿಕ್ರಿಯೆಗಳು ಕೇಳಿಬರ್ತದೆ? ಪ್ರಪ್ರಥಮವಾಗಿ ಈ ಕ್ಷೇತ್ರದಲ್ಲಿ ಇರ್ಬೋದು, ಈ ಇಡೀ ಲೋಕಸಭಾ ಕ್ಷೇತ್ರದಲ್ಲೇ ಇರ್ಬೋದು, ನನ್ನಷ್ಟು ಹಳ್ಳಿಗೆ ಭೇಟಿ ಕೊಟ್ಟ ಯಾವುದೇ ಸಂಸತ್ ಸದಸ್ಯ ಇಲ್ಲ. ಅನೇಕ ಹಳ್ಳಿಗೆ 2-3 ಬಾರಿಗಿಂತ ಹೆಚ್ಚು ನಾನು ಭೇಟಿ ಕೊಟ್ಟಿನಿ ಮತ್ತು ಅವ್ರ ಜೊತೆ ಅವರು ನಮ್ಮ ಆಫೀಸು ಮನೆ ಸಂಪರ್ಕದಲ್ಲಿ ಸತತವಾಗಿರೋದ್ರಿಂದ ಸಹಜವಾಗಿ ಜನನ ಭೇಟಿ ಯಾವಾಗ ಆಗ್ತೀವಿ ಕೆಲಸಗಳು ಆಗಿರ್ತಾವೆ. ಅದರ ಪರಿಣಾಮ ಜನ ಇವತ್ತು ಮತ್ತೊಮ್ಮೆ ನನ್ನನ್ನು ಆರಿಸಲಿಕ್ಕೆ ಅತ್ಯಂತ ಉತ್ಸುಕರಾಗಿದ್ದಾರೆ. ಮೋದಿಯವರಿಗೆ ನನ್ನ ಆರಿಸೋದ್ರ ಮೂಲಕ ಮೋದಿಯವರಿಗೆ ಬೆಂಬಲ ವ್ಯಕ್ತಪಡಿಸ್ಬೇಕಂತ ತೀರ್ಮಾನ ಮಾಡ್ಯಾರ. ಒಟ್ಟಾರೆ ಈ ಬಾರಿಗೂ ಕೂಡ ಜನ ನನ್ನನ್ನು ಬೆಂಬಲಿಸ್ತಾರೆ, ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅನ್ನುವಂಥದ್ದು ಜನರ ಉದ್ದೇಶವಾಗಿದೆ ಅನ್ನುವಂಥ ಮಾತನ್ನ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ದಾರೆ. ಬನ್ನಿ ಮತ್ತೆ ನೋಡೋಣ ಮುಂದೆ ಯಾವ ರೀತಿ ಪ್ರಚಾರ ಕಾರ್ಯಗಳನ್ನ ಪ್ರಹ್ಲಾದ್ ಜೋಶಿ ಅವರು ಮಾಡ್ತಾರೆ, ಜೊತೆಗೆ ಯಾವೆಲ್ಲ ಕಂಪನಿಗಳನ್ನು ಮಾಡ್ತಾರೆ ಅನ್ನುವಂಥದ್ದನ್ನ ಕೊಂಕಣ ಕುರಹಟ್ಟಿ ಗ್ರಾಮದತ್ತ ತೆರಳಿ ಹನುಮಂತ ದೇವರ ಆಶೀರ್ವಾದವನ್ನ ಪಡೆದರು. ಗ್ರಾಮಕ್ಕೆ ಕಳೆದ 5 ವರ್ಷಗಳಲ್ಲಿ ತಾವು ನೀಡಿದ ಅನುದಾನಗಳ ಕುರಿತು ಗ್ರಾಮಸ್ಥರಿಗೆ ವರದಿಯನ್ನ ಒಪ್ಪಿಸಿದ್ರು. ಮತ್ತೊಂದು ಅವಧಿಗೆ ಗೆಲ್ಲಿಸುವಂತೆ ಮತದಾರರಲ್ಲಿ ಮನವಿ ಮಾಡಿದ್ರು. ಕ್ಷೇತ್ರ ಇರ್ಬೋದು ಅಂದ್ರೆ ಕುಂದಗೋಳ ವಿಧಾನಸಭಾ ವರ್ಷದಲ್ಲಿ ಆಗಲಾರದಂತಹ ಕೆಲವು ಪ್ರಮುಖ ಕೆಲಸಗಳು ಈ ಭಾಗದಲ್ಲಿ ಈ ಸರ್ತಿ ಆಗಿದ್ದಾವೆ ಮೋದಿಯವರ ಒಂದು ಸರ್ಕಾರದಲ್ಲಿ ಅನ್ನುವಂತಹ ಮಾತನ್ನ ನಾನು ಕೊಡ್ಲವಾಡ ಗ್ರಾಮಕ್ಕೆ ತೆರಳಿದ ಪ್ರಹ್ಲಾದ್ ಜೋಶಿ ಅವರು ತೆರೆದ ವಾಹನದಲ್ಲಿ ಪ್ರಚಾರವನ್ನ ಆರಂಭಿಸಿ ಕಮಲದ ಬಟನ್ ಅನ್ನ ಒತ್ತಿ ಬಿಜೆಪಿ ಗೆಲ್ಲಿಸುವಂತೆ ಮನವಿ ಮಾಡಿದ್ರು. ಜನರು ಕೂಡ ಚಪ್ಪಾಳೆ, ಸಿಳ್ಳೆಗಳ ಮೂಲಕ ಮೋದಿ ಮೋದಿ ಎಂದು ಜಯಘೋಷಗಳನ್ನ ಕೂಗಿದ್ರು. ನರೇಂದ್ರ ಮೋದಿ ಅವರಿಗೆ
ಕೊಂಕನಕುರಹಟ್ಟಿ ಗ್ರಾಮದಲ್ಲಿ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಏನು ಒಂದು ರೋಡ್ ಶೋ ಮೂಲಕ ಆಗಮಿಸಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಸ್ಥಳೀಯ ಮುಖಂಡರೊಂದಿಗೆ ಸೇರಿಕೊಂಡು ಒಂದು ರೋಡ್ ಶೋ ಮಾಡಿದ್ದಾರೆ. ಅದಾದ ನಂತರ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ತಮ್ಮ ಒಂದು 15 ವರ್ಷಗಳ ಸಂಸದೀಯ ಕಾಲಾವಧಿಯಲ್ಲಿ ಯಾವ ರೀತಿ ಕೆಲಸಗಳನ್ನ ಮಾಡಿದ್ದೇನೆ ಅನ್ನುವಂಥದ್ರ ಕುರಿತು ಜನರಿಗೆ ವಿವರಿಸ್ತಾ ಇದ್ದಾರೆ. ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ನೋಡಬೇಕಾದ್ರೆ ನನಗೆ ಮತ ಹಾಕಿ ಅನ್ನುವಂಥ ಮನವಿಯನ್ನ ಸಾರ್ವಜನಿಕರಲ್ಲಿ ಮಾತಾಡ್ತಾ ಇದ್ದಾರೆ. ಕೊಂಕನಕುರಹಟ್ಟಿ ಗ್ರಾಮಸ್ಥರು ಇಲ್ಲಿ ನೆರೆದಿರುವುದನ್ನ ದೃಶ್ಯದಲ್ಲಿ ಗಮನಿಸಬಹುದು. ಬನ್ನಿ ನಾವು ಈ ಸ್ಥಳೀಯರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಸರ್, ಹೇಳಿ, ಯಾವ ರೀತಿ ವಾತಾವರಣ ಇದೆ ಗ್ರಾಮೀಣ ಭಾಗದಲ್ಲಿ ಬಿಜೆಪಿಗೆ, ಯಾವ ರೀತಿ ಬೆಂಬಲ ವ್ಯಕ್ತವಾಗ್ತಾ ಇದೆ ಅಂತ? ಈಗ ನಮ್ಮ ಕುಂದಗೋಳ ಮತಕ್ಷೇತ್ರದಲ್ಲಿ ಅದು ಈಗ ಹೆಚ್ಚಾಗಿ ಕೊಂಕನಕುರಹಟ್ಟಿ ಗ್ರಾಮದಲ್ಲಿ ಈಗಾಗಲೇ ಆಗಮಿಸಿದ್ದಾರೆ ನಮ್ಮ ಜನಪ್ರಿಯ ಸಂಸದರು. ಇಲ್ಲಿ ಗ್ರಾಮದಲ್ಲಿ ಹೆಚ್ಚಾಗಿ ಮೋದಿ ಎಷ್ಟು ಇಡೀ ದೇಶದಲ್ಲಿ ಅಲೆ ಇದೆ, ಅಷ್ಟೇ ಅಲೆ ನಮ್ಮ ಗ್ರಾಮದಲ್ಲಿಯೂ ಕೂಡ ಇದೆ. ಹೀಗಾಗಿ ಈ ಕ್ಷೇತ್ರದಲ್ಲಿ, ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮಾಡಿರ್ತಕ್ಕಂತಹ ಅವರ ಒಂದು ಉತ್ತಮ ಕಾರ್ಯಗಳು, ಇಲ್ಲೇನೋ ರೈತರಿಗೆ ಒಂದು ಫಸಲ್ ಬಿಮಾ ಯೋಜನೆ ಕೊಡಿಸೋದಿರ್ಬೋದು, ರಸ್ತೆ ನಿರ್ಮಾಣದಿರ್ಬೋದು, ಆಮೇಲೆ ಶಾಲಾ ಕಾಲೇಜುಗಳಿಗೆ ತಮ್ಮ ONGC ಕಂಪನಿಯಿಂದ ಏನು ಗ್ಯಾಸ್ ಚೇರ್ಮನ್ ಏನಾದಾರ ರಾಷ್ಟ್ರೀಯದು, ಅದರಿಂದನೂ ಕೆಲವೊಂದಿಷ್ಟು ಡೆಸ್ಕು ಮತ್ತು ಶಾಲಾ ಕೊಠಡಿಗಳನ್ನು ನಿರ್ಮಿಸಿಕೊಟ್ಟಾರೆ. ಹೀಗಾಗಿ ಅನೇಕ ಒಂದು ಒಂದು ಅಭಿವೃದ್ಧಿ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಸಂಸತ್ನಲ್ಲಿಯೂ ಕೂಡ ರೈತರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ಯಾರ. ಅದಕ್ಕೆ ಮೋದಿ ಅವ್ರದ್ದು ಅಲೆ ಜೊತೆಗೆ ಈ ಕ್ಷೇತ್ರದಲ್ಲಿ ಸಂಸದಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರ ಒಂದು ವರ್ಚಸ್ಸು ಕೂಡ ಈ ಕ್ಷೇತ್ರದಲ್ಲಿರುವುದರಿಂದ 1,50,000ಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಈ ಬಾರಿ ಅವರು ಗೆಲುವು ಸಾಧಿಸ್ತಾರೆ ಎಂದು ನಿಶ್ಚಿತ. ಕ್ಷೇತ್ರದಾದ್ಯಂತ ಸಂಚರಿಸುವುದಾಗಿರ್ಬೋದು, ಜನಸಂಪರ್ಕ ಆಗಿರ್ಬೋದು, ಸರಳ ಸಜ್ಜನಿಕೆಯ ರಾಜಕಾರಣಿ ಅಂತ ಹೆಸರುವಾಸಿಯಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರಿಗೆ ನಮ್ಮ ಬೆಂಬಲ ಇರ್ತದೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ನೋಡಬೇಕು ಅನ್ನುವಂಥ ಉದ್ದೇಶದಿಂದ ಕೂಡ ನಾವು ಮತವನ್ನು ಹಾಕ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಗ್ರಾಮೀಣ ಜನರು ಹೇಳ್ತಾ ಇದ್ದಾರೆ. ಬನ್ನಿ ಮತ್ತಷ್ಟು ಜನರನ್ನು ಮಾತಾಡ್ಸೋಣ. ಏನೆಲ್ಲ ಹೇಳ್ತಾರೆ ಜನರು, ಈ ಭಾಗದ ಜನರ ಅಭಿಪ್ರಾಯಗಳೇನು, ಅವರ ಬೇಡಿಕೆಗಳೇನು ಅನ್ನುವಂಥದ್ದನ್ನ ಕೇಳುತ್ತಾ ಮುಂದುವರಿಯೋಣ. ಮುಂದೆ ಹೇಳೋಣ. ನಮಗೆ ಪ್ರಹ್ಲಾದ್ ಜೋಶಿ ಅವರ ಇದು ಅವ್ರ ಲೆವೆಲ್ ಪ್ರಧಾನಮಂತ್ರಿಗಳು ಕೂಟಾಗ ಅಡ್ಡಾಡೋ ಲೆವೆಲ್ ಅವ್ರದ್ದು. ಆದ್ರೆ ಚಿಕ್ಕನಗೌಡರು ಅದಾರಲ್ಲ, ಚಿಕ್ಕನಗೌಡರು ಕೆಲಸ ಮಾಡಿದವರು ಯಾರು ಇಲ್ಲ. ಇದುವರೆಗೆ ಎಷ್ಟು ಮಂದಿ MLA ಆಗ್ಯಾರಲ್ಲ, ಅದ್ರೊಳಗೆ ಚಿಕ್ಕನಗೌಡರು ಡೆವಲಪ್ ಮಾಡಿದಷ್ಟು ಬೇರೆ ಯಾರು ಮಾಡಿಲ್ಲ ಇವತ್ತಿನವರೆಗೆ. ನಾನು ತಿಳುವಳಿಕೆಗೆ ನಾನು ಕನಿಷ್ಠ 5 MLAಗಳು. ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರದ್ದು ಇದ್ರ ದೆಹಲಿ ಮಟ್ಟದೊಳಗಿಂತ ಅನುದಾನ ತಂದು ಮಾಡಿಸ್ಬೇಕು ಅವರು. ಆದ್ರೆ ನಮಗೆ ಅವ್ರದ್ದು ವರ್ಕ್ ಎಷ್ಟು ಅಂತ ನಮಗೂ ಅಷ್ಟು ಐಡಿಯಾ ಇಲ್ಲ. ಆದ್ರೆ ಚಿಕ್ಕನಗೌಡದ ಮಾತ್ರ MLA ಅವ್ರದ್ದು ಮಾತ್ರ ರವೀಂದ್ರ ಗೌಡ ಅಂತ ಹೇಳ್ರಿ. ಪ್ರಹ್ಲಾದ್ ಜೋಶಿ ಅವ್ರಿಗೆ ಬೆಂಬಲಿಸ್ತೀವ್ರಿ. ಅವರಷ್ಟು ಕೆಲಸವನ್ಕರು ಯಾರು ಮಾಡಿಲ್ಲ. ಇಂದ ಸಂಸದರು ನಾವು ಏನಾರ ಭೇಟಿ ಆಗ್ಬೇಕಂತಂದ್ರೆ ಅವರು ಕೈಗೆ ಸಿಗ್ತಿರ್ಲಿಲ್ಲ. ಇವ್ರು ನಾವು ಯಾವಾಗ ಹೋದರೂ 24 hours ಅವರು ನಾವು ಬರೀ ಒಂದು ಮಿಸ್ ಕಾಲ್ ಮಾಡಿದ್ರೆ ಹಿಂಗೆ ಐತ್ರಿ ಅಂದ್ರೆ ವಾಪಸ್ ಫೋನ್ ಮಾಡ್ತಾರೆ. ಅವರು ವಾಪಸ್ ಫೋನ್ ಮಾಡಿ ಏನಾಗೈತಪ್ಪ ಸಮಸ್ಯೆ ಅಂತ ಕೇಳಿ ಅವರು ಅದಕ್ಕೆ ಏನೈತಿ ಅವರು ಸುಳ್ಳು ಹೇಳಂಗಿಲ್ಲ, ಏನೈತಿ ಅದಕ್ಕೆ ಪರಿಹಾರ ಕಂಡುಕೊಳ್ತಾರೆ. ಆದ್ರೆ ಇದು ಉದ್ರಿ ಮಾತಿರಲ್ಲ. ಅವರು ಏನಾಯ್ತು ರೊಕ್ಕಡಿ ಮಾತು. ಅವರು ಪ್ರಹ್ಲಾದ್ ಜೋಶಿ ಅವರು ರೊಕ್ಕಡಿ ಮಾತು. ಹಿಂಗಾಗಿ ಈ ಸಲ 100% ಅವರು 1.5 ಲಕ್ಷ ಅಂತರದಿಂದ ಅವರು ಗೆಲುವು ಸಾಧಿಸ್ತಾರೆ ಪ್ರಹ್ಲಾದ್ ಜೋಶಿ ಅವರು. ಈ ಕ್ಷೇತ್ರದಾಗ BJP ಬಾವುಟ ಹರದ 100%. ಇನ್ನು ಪ್ರಹ್ಲಾದ್ ಜೋಶಿ ಬರದ್ವಾಡ ಗ್ರಾಮಕ್ಕೆ ಆಗಮಿಸಿದಾಗ ಮಹಿಳೆಯರು ಆರತಿ ಬೆಳಗ್ಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಶುಭ ಕೋರಿದ್ರು. ಇನ್ನೊಂದು ಅವಧಿಗೆ ಗೆಲ್ಲಿಸಿದ್ರೆ ಬಾಕಿ ಇರುವಂತ ಬೇಡಿಕೆಗಳನ್ನ ಈಡೇರಿಸುವುದಾಗಿ ಭರವಸೆಯನ್ನ ನೀಡಿದ್ರು. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಸಿಲಿನ ಜಳದ ಜೊತೆಗೆ ಚುನಾವಣಾ ಕಾವು ಕೂಡ ಏರ್ತಾ ಇದೆ. ಈಗಾಗಲೇ ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು ಬಿಸಿಲಿನಲ್ಲಿಯೇ ರೋಡ್ ಶೋ ಅನ್ನ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಹೇಳಿ, ಈಗ ಆಗಲೇ 3 ಚುನಾವಣೆಗಳನ್ನ ಗೆದ್ದಿದ್ದೀರಿ, 4ನೇ ಚುನಾವಣೆ ಮಾಡ್ತಾ ಇದ್ದೀರಿ. ಮೊದಲಿನ ಚುನಾವಣೆಗೂ ಮತ್ತು ಈಗಿನ ಚುನಾವಣೆಗೂ ಏನು ವ್ಯತ್ಯಾಸ ಕಂಡು ಬರ್ತಾ ಇದೆ ತಮಗೆ ಅಂತ? ಮೊದಲಿನ ಚುನಾವಣೆಯಲ್ಲಿ ನಾನು ಹೊಸಬನಾಗಿ ನಾನು ಮುಂದೆ ಏನು ಮಾಡ್ತೀನಿ ಅಂತ ಹೇಳಿದ್ದೆ. ಈಗ ನಾನು ಈಗೇನು ಮಾಡಿದ್ದೇನೆ ಮೋದಿಯವರ ನೇತೃತ್ವದಲ್ಲಿ, ವಿಶೇಷವಾಗಿ 5 ವರ್ಷದಲ್ಲಿ ಮತ್ತು ಮುಂದೇನು ಮಾಡ್ತೀನಿ, ಎರಡೂ ಸಂಗತಿಗಳನ್ನು ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ಈ ಸರ್ತೆ ನಾನು ಪಾಸಿಟಿವ್ ಮ್ಯಾಂಡೇಟ್, ಒಂದು ಸಕಾರಾತ್ಮಕವಾದಂಥ ಓಟನ್ನು ನಾನು ಕೇಳ್ತಾ ಇದ್ದೇನೆ. ಯಾಕಂದರೆ ಮೋದಿಯವರ ನೇತೃತ್ವದಲ್ಲಿ ನನ್ನ ಕ್ಷೇತ್ರದಲ್ಲಿಯೂ ಕೆಲಸ ಆಗಿದ್ದಾವೆ. ದೇಶದಲ್ಲಿ ಇವತ್ತು ಮೋದಿಯವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅನ್ನುವಂಥ ಒಂದು ಒಲವು ಜನರಲ್ಲಿ ಇರೋದರಿಂದ ಆ ಪಾಸಿಟಿವ್ ಆಧಾರದ ಮೇಲೆ ನಾನು ಓಟನ್ನು ಕೇಳ್ತಾ ಇದ್ದೇ ವ್ಯತ್ಯಾಸ. ಒಟ್ಟಾರೆಯಾಗಿ ಕ್ಷೇತ್ರದಲ್ಲಿ ಎಲ್ಲ ಮತದಾರರು ಜಾತ್ಯತೀತವಾಗಿ ಬಿಜೆಪಿಯನ್ನ ಬೆಂಬಲಿಸ್ತಾರೆ ಅನ್ನುವಂಥ ಮಾತನ್ನ ಈ ಭಾಗದ ಮುಖಂಡರು ಹೇಳಿದರೆ, ಪ್ರಹ್ಲಾದ್ ಜೋಶಿ ಅವರು ಕೂಡ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ರ್ಯಾಲಿ ಯಶಸ್ವಿಯಾಗಿ ಮುಂದುವರಿತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು, ಈಗಾಗಲೇ ಸಾವಿರಾರು ಸಂಖ್ಯೆಯ ಜನರು ಗ್ರಾಮಗಳಲ್ಲಿ ತೆರಳ್ತಾ ಇದ್ದಾರೆ. ರೋಡ್ ಶೋ ಮೂಲಕ ಗ್ರಾಮಗಳಿಗೆ ತೆರಳಿ ಮತಯಾಚನೆ ಮಾಡುವಂತಹ ಕೆಲಸವನ್ನು ನಡೀತಾ ಇದೆ. ಇದೇ ರೀತಿ ಇನ್ನೂ ಕೂಡ ಹಲವು ಗ್ರಾಮಗಳಲ್ಲಿ ರ್ಯಾಲಿಗಳು ನಡೆಯುತ್ತಿದೆ. ಮನೆಗೆ ತೆರಳಿ ಮತಯಾಚನೆ ಮಾಡುವಂತಹ ಕೆಲಸಗಳು ನಡೀತಾ ಇದ್ದಾವೆ. ಬನ್ನಿ, ಇದೇ ರೀತಿ ಯಾವ ರೀತಿ ಮುಂದೆ ಮತ್ತೆ ಕ್ಯಾಂಪೇನ್ಗಳು ನಡೀತಾವೆ ಅನ್ನೋದನ್ನ ನೋಡ್ಕೊಂಡು ಬರೋಣ.
ಮಧ್ಯಾಹ್ನ 3 ಗಂಟೆಗೆ ಪ್ರಹ್ಲಾದ್ ಜೋಶಿ ಅವರ ಯಾತ್ರೆ ಹಿರೇಗುಂಜಾಳ ಗ್ರಾಮವನ್ನ ತಲುಪಿತು. ಗ್ರಾಮಸ್ಥರನ್ನ ಉದ್ದೇಶಿಸಿ ಮಾತನಾಡಿದ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳ ಕಾರ್ಯವೈಖರಿಯನ್ನ ಟೀಕಿಸಿದ್ರು. ನಮ್ಮ 1962ರ ಭಾರತ ಅಲ್ಲ 2019ರ ನರೇಂದ್ರ ಮೋದಿ ಭಾರತ ಬರೀ ನೋಡೋಣ. ಹಿರೇಗುಂಜಾಳ ಗ್ರಾಮದ ಬಿಜೆಪಿ ಕಾರ್ಯಕರ್ತ ಮನೆಯಲ್ಲಿ ಜೋಳದ ರೊಟ್ಟಿ, ಬದನೆಕಾಯಿ ಪಲ್ಯ, ಮೆಂತೆ ಸೊಪ್ಪು, ಹಪ್ಪಳ, ಶೇಂಗಾ ಚಟ್ನಿ, ಮೊಸರನ್ನವನ್ನ ಸವಿದ್ರು. ಸುಡು ಬಿಸಿಲಿನಲ್ಲಿಯೂ ಕೂಡ ಬಿಜೆಪಿಯ ರೋಡ್ ಶೋ ಮುಂದುವರಿತಾ ಇದೆ. ಲೀಡರ್ ವಿತ್ ನ್ಯೂಸ್ 18 ಕನ್ನಡ ಕಾರ್ಯಕ್ರಮ ಮುಂದುವರಿಯುತ್ತದೆ. ರೊಟ್ಟಿ ಊಟ ಮಾಡಿ ಗಟ್ಟಿಯಾದ ಪ್ರಹ್ಲಾದ್ ಜೋಶಿ ಅವರ ಕಮಲಪಡೆ ಎರೆಬೂದಿಹಾಳ ಗ್ರಾಮವನ್ನ ತಲುಪಿತು. ಜಾತ್ರಾ ಮಹೋತ್ಸವದಲ್ಲಿ ಚಂಡೆ ಮದ್ದಳೆಯನ್ನ ಬಾರಿಸಿ ಸಂಭ್ರಮಿಸಿದ್ರು. ರಸ್ತೆಗಳು ಈ ಭಾಗದಲ್ಲಿ ಆಗಿದಾವ. ನಮ್ಮ ಭಾಗದಲ್ಲಿ ರಸ್ತೆ ದೇಶದೊಳಗ ಅದು ಇನ್ನು 2 ಕ್ಷೇತ್ರಕ್ಕೆ ನನ್ನ ಕ್ಷೇತ್ರಕ್ಕಿಂತ ಜಾಸ್ತಿ ಬಂದಿರೋದು. ಒಂದು ನರೇಂದ್ರ ಮೋದಿ ಅವರ ಕ್ಷೇತ್ರಕ್ಕೆ, ಇನ್ನೊಂದು ಗಡ್ಕರಿ ಅವರ ಕ್ಷೇತ್ರಕ್ಕೆ. ಅವರು ಅದರ ಮಂತ್ರಿ, ಅದು ಬಿಟ್ಟರೆ ನನ್ನ ಕ್ಷೇತ್ರಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಸ್ತೆ ಬಂದಿದೆ. ನಂತರ ಹೊಸಳ್ಳಿ ಗ್ರಾಮಕ್ಕೆ ತೆರಳಿ ಅಲ್ಲಿ ಸಿದ್ದರೂಢ ಸ್ವಾಮಿಗಳ ಮಠದಲ್ಲಿ ಪೂಜೆಯನ್ನ ಸಲ್ಲಿಸಿದ್ರು. ಬಳಿಕ ಮಾತನಾಡಿದ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡಿದ್ರು. ಪ್ರಹ್ಲಾದ್ ಜೋಶಿ ಅವರಿಗೆ, ನರೇಂದ್ರ ಮೋದಿಜಿ ಅವರಿಗೆ ಇನ್ನು ಪಟ್ಟಣದ ಧಾರವಾಡ ಶೆಟ್ಟರ್ ಓಣಿಯಿಂದ ಗಾಂಧಿ ವೃತ್ತದ ಮೂಲಕ ಕುಲಕರ್ಣಿ ಗಲ್ಲಿಯವರೆಗೂ ಪ್ರಹ್ಲಾದ್ ಜೋಶಿ ಅವರು ಪಾದಯಾತ್ರೆಯನ್ನ ಮಾಡಿದ್ರು. ಯಾವ ರೀತಿ ಚುನಾವಣೆ ನಡೀತಾ ಇದೆ, ಇದು ನೀವು ಸಂಸದರಿದ್ದಾಗ ಹೆಂಗೆ ಚುನಾವಣೆ ಎದುರಿಸ್ತಿದ್ರಿ, ಈಗ ಹೆಂಗಿದೆ? ಕಳೆದ 13 ದಿವಸಗಳಿಂದ ಈ ಚುನಾವಣೆ ಪ್ರಚಾರವನ್ನು ನೋಡಿದರೆ ದಿನದಿಂದ ದಿನಕ್ಕೆ ಸಾಕಷ್ಟು ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ ಇವತ್ತು ವಾತಾವರಣ ಪ್ರಾರಂಭ ಆಗಿದೆ. ಇನ್ನು ಕೇವಲ ಒಂದು 5-6 ದಿವಸಗಳು ಮಾತ್ರ ಉಳಿದಿದ್ದಾರೆ. ಈಗಾಗಲೇ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಜಿಯವರು ನಮ್ಮ ಶಿಗ್ಗಾವಿ ಮತಕ್ಷೇತ್ರ ಕೂಡ 2 ದಿವಸಗಳ ಕಾಲ ಅಲ್ಲಿ ಬಂದಿದ್ದರು. ಅಷ್ಟೇ ಅಲ್ಲ, ಮತ್ತು ಮೊನ್ನೆ ಧಾರವಾಡ ಹುಬ್ಬಳ್ಳಿ ಸೆಂಟ್ರಲ್ನಲ್ಲಿ ನಾವು ಕೂಡ ಅವ್ರ ಜೊತೆಗೆ ಹೋಗಿದ್ವಿ. ಹುಬ್ಬಳ್ಳಿ ಧಾರವಾಡ ಎಲ್ಲ ಕಡೆಗೂ ಕೂಡ ಉತ್ತಮವಾದಂಥ ವಾತಾವರಣ ಐತಿ. ಈ ಸಾರಿ ಅವ್ರ ಚುನಾವಣೆ ಒಳಗೆ 1 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಅವ್ರು ಜಯ ಗಳಿಸ್ತಕ್ಕಂಥದ್ದು ನಿಶ್ಚಿತ. ಇಲ್ಲಿರುವಂಥ ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ತಾಲೂಕು ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಕೂಡಿಕೊಂಡು ಒಟ್ಟಿಗೆ ಕೆಲಸವನ್ನು ನಾವು ನಿರಂತರವಾಗಿ 10 ದಿನದಿಂದ ನಾವು ಮಾಡ್ತಾಯಿದ್ದೇವೆ. ನನ್ನ ಲೆಕ್ಕ ಕೇಳಬೇಕಂತಂದ್ರೆ ಹೋಸಲಾಗೇನು ಮತಗಳನ್ನು BJP ಕೊಟ್ಟಿದ್ದು ಹೆಚ್ಚಿನ ಮತಗಳನ್ನು, ಅದಕ್ಕಿಂತಲೂ ಹೆಚ್ಚಿನ ಮತಗಳನ್ನು ಇವತ್ತು ಕುಂದಗೋಳ ಮತಕ್ಷೇತ್ರದೊಳಗೆ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿ ಕಟ್ಕೊಂಡು ನಾವು ಮಾಡ್ತೀವಿ ಅನ್ನೋಂಥ ಭರವಸೆ. ನಮಗೆಲ್ಲ ಗೊತ್ತಿರುವಂಗೆ ಈಗ ತಾವು ಮುಂಜಾನೆ ನೋಡಿದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಎಂಥ ಅಭೂತಪೂರ್ವ ಜಯ ಗ್ರಾಮೀಣ ಮಟ್ಟದೊಳಗಿದೆ ಅಂತ ತಮಗೆಲ್ಲ ಗೊತ್ತಾಗಿದೆ. ಪ್ರಧಾನಮಂತ್ರಿ ಮೋದಿಯವರ ಏನು ಜನಪ್ರಿಯ ಕೆಲಸ ಮಾಡಿದ್ದಾರೆ, ಅದ್ರ ಜೊತೆಗೆ ಪ್ರಹ್ಲಾದ್ ಜೋಶಿ ಸಾಹೇಬರು ಈ ಭಾಗದಲ್ಲಿ ಹೆಚ್ಚಿನ ಕೆಲಸ ಮಾಡಿಕೊಟ್ಟಾರೆ. ಹಿಂಗಾಗಿ ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷ ಪರವಾಗಿ ಕೆಲಸ ಮಾಡಬೇಕು ಅನ್ನುವಂಥ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ನಮ್ಮ ಸಕ್ರಿಯ ಎಲ್ಲ ಕಾರ್ಯಕರ್ತರು ಮನಸ್ಸು ಮಾಡ್ರ ಈ ಸಲ 2 ಲಕ್ಷಕ್ಕಿಂತ ಹೆಚ್ಚಿಗೆ ಮತಗಳಿಂದ ಪ್ರಹ್ಲಾದ್ ಜೋಶಿ ಅವರು ಆರಿಸಿ ಬರ್ತಾರೆ ಅಂತ ಹೇಳಿ
ಬೆಂಬಲಿಸಿ ಬಿಜೆಪಿಗೆ ಮತ ಹಾಕಿ ಎಂದು ಕೇಳಿಕೊಂಡ್ರು. ಕುಂದಗೋಳ ಹಿರೇಮಠದ ಶೆಟ್ಟಿಕಂಠೇಶ್ವರ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿದ್ರು. ಸೂರ್ಯೋದಯದೊಂದಿಗೆ ಆರಂಭವಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರ ಮತಯಾಚನೆ ಕಾರ್ಯ ಸೂರ್ಯಾಸ್ತವಾದರೂ ಕೂಡ ಮುಂದುವರಿತಾ ಇದೆ. ಈಗಾಗಲೇ ವಿವಿಧ ಹಳ್ಳಿಗಳನ್ನ ಸಂಚರಿಸಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಕುಂದಗೋಳ ಪಟ್ಟಣವನ್ನ ತಲುಪಿದ್ದಾರೆ. ಕುಂದಗೋಳ ನಗರದ ವಿವಿಧೆಡೆ ಸಂಚರಿಸಿ ಮತಯಾಚನೆ ಮಾಡ್ತಾ ಇದ್ದಾರೆ. ಮನೆ ಮನೆಗಳಿಗೆ ತೆರಳಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಪಾದಯಾತ್ರೆ ಮೂಲಕ ತೆರಳ್ತಾ ಇರುವಂತಹ ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿಯನ್ನ ಬೆಂಬಲಿಸುವಂತೆ ಸಾರ್ವಜನಿಕರಲ್ಲಿ ಮತದಾರರಲ್ಲಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ಶೆಟ್ಟಿಕಂಠೇಶ್ವರ ಸ್ವಾಮೀಜಿಗಳು ಕೂಡ ಇದ್ದಾರೆ. ಕುಂದಗೋಳ ಹಿರೇಮಠದ ಶೆಟ್ಟಿಕಂಠೇಶ್ವರ ಸ್ವಾಮೀಜಿಗಳ ದರ್ಶನವನ್ನ ಪಡೆದಂತಹ ಪ್ರಹ್ಲಾದ್ ಜೋಶಿ ಅವರು ಅವ್ರ ಜೊತೆಗೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ನಮ್ಮ ಜೊತೆಗೆ ಸ್ವಾಮೀಜಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೇಳಿ ಸ್ವಾಮೀಜಿ, ಈ ಬಾರಿ ಯಾವ ರೀತಿ ಎಲೆಕ್ಷನ್ ಆಗ್ತಾ ಇದೆ ಅಂತ? ಈ ಬಾರಿ ನರೇಂದ್ರ ಮೋದಿ ಅವರ ಒಂದು ಅಲೆ ಇದೆ ಮತ್ತು ಸಂಸದರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರ ಸಮಗ್ರ ಒಂದು ಒಳ್ಳೆಯ ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಇವತ್ತು ಉಜ್ವಲ ಗ್ಯಾಸ್ ಯೋಜನೆ ಇರಬಹುದು, ಆಮೇಲೆ ಬಯಲು ಮುಕ್ತ ಶೌಚಾಲಯ ಇರಬಹುದು. ಈ ಭಾಗಕ್ಕೆ ನಮ್ಮ ಸಂಸದರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಎಲ್ಲ ಒಂದು ಭಾಗಗಳಿಗಿಂತನೂ ಸಹಿತ ಈ ಒಂದು ಧಾರವಾಡ ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಅನುದಾನಗಳನ್ನು ಮಾನ್ಯ ಸಂಸದರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟವ್ರೆ. ಮತ್ತು ಅವರು ಎಲ್ಲ ಧರ್ಮದ ಅಲ್ಲಿರ್ತಕ್ಕಂತಹ ಎಲ್ಲರನ್ನ ಬಹಳಷ್ಟು ಪ್ರೀತಿಯಿಂದ ಕಾಣ್ತಾರೆ ಮತ್ತು ಒಳ್ಳೆಯ ಯೋಜನೆಗಳನ್ನು ಅನುದಾನಗಳನ್ನು ಕೊಟ್ಟಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಧಾರವಾಡ ಲೋಕಸಭಾ ಚುನಾವಣೆಯಲ್ಲಿ 2 ಲಕ್ಷ ಮತಗಳಿಂದ ಆರಿಸಿ ಬರ್ತಾರೆ ಅಂತಕ್ಕಂತಹ ಒಂದು ವಿಶ್ವಾಸ ನಮಗಿದೆ. ಈ ಚುನಾವಣೆಯಲ್ಲಿ ಏನು ಮುಖ್ಯ ವಿಷಯಗಳಾಗಬೇಕಾಗಿತ್ತು, ಏನಾಗಿದ್ದಾವೆ, ಮತ್ತೆ ಏನು ಈ ಕ್ಷೇತ್ರದ ಜನರ ಬೇಡಿಕೆಗಳಿದಾವೆ, ಮುಂದೆ ಏನೆಲ್ಲ ಆಗ್ಬೇಕಂತ ಹೇಳಿ ನಿಮ್ಮ ಅಭಿಪ್ರಾಯ ಇದೆ ಸ್ವಾಮೀಜಿ? ಇಲ್ಲಿ ಕ್ಷೇತ್ರದಲ್ಲಿ ಹಲವಾರು ರೈತರ ಬಗ್ಗೆ ಇರ್ತಕ್ಕಂತಹ ಸಮಸ್ಯೆಗಳಿದ್ದಾವೆ. ಮತ್ತು ರೈತರಿಗೆ ಹೊಲಕ್ಕೆ ಹೋಗಲಿಕ್ಕೆ ಸರಿಯಾಗಿರ್ತಕ್ಕಂಥ ದಾರಿಗಳ ವ್ಯವಸ್ಥೆ ಇಲ್ಲ. ಆ ಒಂದು ದಾರಿಗಳನ್ನು ಮಾಡಬೇಕು ಅಂತಕ್ಕಂತಹ ವಿಚಾರ ರೈತರ ಪರವಾಗಿ ಇದೆ. ಓಕೆ, ಒಟ್ಟಾರೆಯಾಗಿ ಪ್ರಹ್ಲಾದ್ ಜೋಶಿ ಅವರು ಸರಳತೆ ಮತ್ತು ಸಜ್ಜನಿಕೆಯ ವ್ಯಕ್ತಿ, ಹೀಗಾಗಿ ಅವರು ಮತ್ತೊಮ್ಮೆ ಆಯ್ಕೆ ಆಗ್ತಾರೆ ಅನ್ನುವಂತ ಮಾತನ್ನ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಬನ್ನಿ, ಪ್ರಹ್ಲಾದ್ ಜೋಶಿ ಅವರು ರಾತ್ರಿ ಆದರೂ ಕೂಡ ಪಾದಯಾತ್ರೆ ಮೂಲಕ ಮತಯಾಚನೆ ಮುಂದುವರಿಸಿದ್ದಾರೆ. ಯಾವ ರೀತಿ ಇನ್ನು ಮತಯಾಚನೆ ಮುಂದುವರಿತದೆ ಅನ್ನೋದನ್ನ ನೋಡಿ. ರಾತ್ರಿ 8 ಗಂಟೆಗೆ ಸಂಶಿ ಗ್ರಾಮಕ್ಕೆ ಆಗಮಿಸಿದಾಗ ಸಾವಿರಾರು ಜನ ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸಿದ್ರು. ಕಾರ್ಯಕರ್ತರ ಮನೆಯಲ್ಲಿ ಚಹಾ ಅವಲಕ್ಕಿ ಸವಿದು ತೆರೆದ ವಾಹನದಲ್ಲಿ ಮೆರವಣಿಗೆ ನಡೆಸಿದ್ರು. ಗ್ರಾಮಾಂತರ ಪ್ರದೇಶದೊಳಗೆ GPS ಮಾಡಲಿಕ್ಕೆ ನಾವು ಹೇಳಿದ್ವಿ. ಎಲ್ಲೆಲ್ಲಿ GPS ಆಗ್ಯಾವ ಅವರೆಲ್ಲರಿಗೂ ರೈತರಿಗೆ ವರ್ಷಕ್ಕ 1000 ರೂಪಾಯಿ ಹಾಕುವುದೇನಿದೆ ಅದನ್ನ ಎಲ್ಲ ರೈತರಿಗೆ ನಾವು ಚಾಲನೆ ಕೊಟ್ಟಿದ್ದೀವಿ. ಒಂದ ಮಾತು ನಿಮಗ್ ಕೇಳ್ತೀನಿ, ಅವರು ಮಾಡಿದ ಕೆಲಸನ ಮಾಡ್ಬೇಕಾ? ಕಮೋಡೊಳ್ಳಿ ಮತ್ತು ನೊಲ್ವಿ ಗ್ರಾಮದಲ್ಲಿ ಭಾಷಣ ಮಾಡಿದ್ರು. ಜನರಿಂದ ಭರ್ಜರಿ ರೆಸ್ಪಾನ್ಸ್ ಕಂಡುಬಂತು. ಚುನಾವಣಾ ಪ್ರಚಾರದ ಅವಧಿ ಮುಗಿತಾ ಬಂದರೂ ಕೂಡ ಬಿಜೆಪಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಕಡಿಮೆ ಆಗ್ತಾ ಇಲ್ಲ. ಹೋದೆಡೆಯಲ್ಲೆಲ್ಲ ಪ್ರಹ್ಲಾದ್ ಜೋಶಿ ಅವರಿಗೆ ಉತ್ತಮ ಜನಬೆಂಬಲ ವ್ಯಕ್ತವಾಗ್ತಾ ಇರೋದು ಕಂಡು ಬರ್ತಾ ಇದೆ. ಅವ್ರನ್ನೇ ಮಾತಾಡ್ಸೋಣ. ಸರ್ ಹೇಳಿ, ಈ ರೀತಿಯ ಜನಬೆಂಬಲ ವ್ಯಕ್ತ ಆಗ್ತಾ ಇದೆ, ಏನಂತ ಅನಿಸ್ತದೆ ತಮಗೆ? ತಾವೇ ನೋಡ್ತಾ ಇದ್ದೀರಿ, ಜನ ಎಷ್ಟು ಸ್ಫೂರ್ತಿಯಿಂದ ಬೇಡ ಬೇಡ ಅಂದ್ರು ಇಷ್ಟು ದೊಡ್ಡ ರೋಡ್ ಶೋ ಮಾಡಿದರು. ಇದನ್ನು ನೋಡಿದಾಗ ನನಗೆ ಅನ್ನಿಸ್ತದೆ, ಜನ ಈ ಸರ್ತಿ 4ನೇ ಬಾರಿಗೆ ಮೋದಿಯವರ ನೇತೃತ್ವದಲ್ಲಿ ನನ್ನನ್ನು ಆರಿಸ್ತರಬೇಕು, ಪ್ರಚಂಡ ಬಹುಮತದಿಂದ ಆರಿಸ್ತರಬೇಕು ಅನ್ನೋ ತೀರ್ಮಾನ ಮಾಡಿದ್ದಾರೆ. ಜನರ ಈ ಪ್ರೀತಿಗೆ ನಾನು ನತಮಸ್ತಕನಾಗಿದ್ದೇನೆ. ಈಗ ಪ್ರಹ್ಲಾದ್ ಜೋಶಿ ಅವರು ಗ್ರಾಮೀಣ ಪ್ರದೇಶಕ್ಕೆ ಏನು ಮಾಡಲಿಲ್ಲ ಅನ್ನೋಂಥ ಟೀಕೆಗೆ ಇದೇನು ಉತ್ತರ ಅಂತ ಅನಿಸ್ತದೆ ನಿಮಗೆ? ನಾನು ಲಿಸ್ಟ ಕೊಟ್ಟಿದ್ದೀನಿ, ಜನನೂ ಅದಕ್ಕೆ ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ತಾವು ನೋಡಿದ್ದೀರಿ. ಅದಕ್ಕೆ ನಾನು ಅವಾಗೂ ಭಾಷಣದಲ್ಲೂ ಹೇಳಿದ್ದೇನೆ, ನಾನು ಏನು ಕೆಲಸ ಮಾಡಿದ್ದೀನಿ ಅದನ್ನು ನಾನು ಕೆಲಸ ಮಾಡಿದ್ದೀನಿ. ಅವ್ರು ಮಾಡಿದ ಕೆಲಸ ನಂಗೆ ಮಾಡೋಕ್ಕಾಗಲ್ಲ. ತಮ್ಗೆ ಆಲ್ ದ ಬೆಸ್ಟ್ ಸರ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು. ಇಲ್ಲೇ ಬಿಜೆಪಿ ಬಿಟ್ಟು ಧಾರವಾಡ ಜಿಲ್ಲೆದೊಳಗೆ ಬಿಜೆಪಿ ಬಿಟ್ಟು ಮತ್ತಾವುದು
ಪಕ್ಷಕ್ಕೆ ಮಣ್ಣೆನೆ ಹಾಕುವ ಜನ ಇಲ್ಲ. ನಮ್ಮ ಹಿಂದುತ್ವ ಇದ್ರೊಳಗೆ ಮೊನ್ನೆ ಪಾಕಿಸ್ತಾನ ದಾಳಿ ನಂತರ ಅಂತರೂ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಯಾವುದು ಇಲ್ಲಿ ಕುಂದಗೋಳ ತಾಲೂಕಿನ ಬೇರೆ ಪಕ್ಷನೇ ಇಲ್ದಂಗೆ ಆಗೈತಿ. ಜೋಶಿ ಅವರು ಅತ್ಯಧಿಕ ಮತಗಳಿಂದ ಆರಿಸಿ ಬರ್ತಾರಂತ ಈ ಸಮಯದಲ್ಲಿ ಇದಾಗಿತ್ತು ಪ್ರಹ್ಲಾದ್ ಜೋಶಿ ಅವರ ದಿನಚರಿ ಮತ್ತು ಚುನಾವಣಾ ಪ್ರಚಾರದ ಕಾರ್ಯವೈಖರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.